ಬೆಂಗಳೂರಿನ ನಾಡಪ್ರಭು ಕೆಂಪೇಗೌಡ. ನಾವು ಯಲಹಂಕದ ನಾಡುಪ್ರಭುಗಳೆಂದೇ ಪ್ರಸಿದ್ಧಿಯಾದವರು. 16 ಮತ್ತು 18ನೇ ಶತಮಾನದಲ್ಲಿ ಕಾಲಾವಧಿ ಬೆಂಗಳೂರಿನ ಬಹುಭಾಗಗಳನ್ನು ನಾವು ಆಳ್ವಿಕೆ ನಡೆಸಿದ್ದೇವೆ. ಯಲಹಂಕದ ನಂತರ ಬೆಂಗಳೂರಿನ ಮಾಗಡಿ ನಮ್ಮ ರಾಜಧಾನಿಯಾಗಿತ್ತು. ಬೆಂಗಳೂರಿನ ಸ್ಥಾಪಕ ಎಂದು ನನ್ನನ್ನು ಕರೆಯುತ್ತಾರೆ. ಬೆಂಗಳೂರಿನ ಕೋಟೆ ಎಂಬುದನ್ನು ಕಟ್ಟಿ ಅಲ್ಲಿಂದ ಆಳ್ವಿಕೆ ನಡೆಸಿದ್ದೇವೆ. ಬೆಂಗಳೂರಿನ ಬಸವಣ್ಣನ ಗುಡಿ, ಬಸವಣ್ಣನ ದೇವಾಲಯ ಹಾಗೂ ಹಲಸೂರಿನ ಸೋಮೇಶ್ವರ ದೇವಾಲಯ ಹಾಗೂ ಗವಿ ಗಂಗಾಧರೇಶ್ವರ ದೇವಾಲಯ ಮತ್ತು ನಮ್ಮ ಸಾಧನೆ ಆಗಿದೆ. ಬೆಂಗಳೂರಿನ ಹೆಬ್ಬಾಳ ಕೆರೆ, ಕೆಂಪಾಬುದ್ಧಿ ಕೆರೆ, ಧರ್ಮಾಬುದ್ಧಿ ಕೆರೆ, ಹೀಗೆ ಅನೇಕ ಕೆರೆಗಳೆಲ್ಲ ಛತ್ರ ಅಗ್ರಹಾರಗಳನ್ನು ಕಟ್ಟಿಸಿದ್ದೇವೆ. ಹಾಗಾಗಿ ನನಗೆ ಪ್ರಜಾವತ್ಸಲ ಎಂಬ ಬಿರುದು ಸಹ ಇದೆ. ನಾನು 1ನೇ ಕೆಂಪೇಗೌಡನ ಮಗ, 2ನೇ ಕೆಂಪೇಗೌಡ. ನಾನು ಬೆಂಗಳೂರು ನಗರದ ಗಡಿಗಳನ್ನು ಗುರುತಿಸಿ 4 ಗೋಪುರಗಳನ್ನು ಕಟ್ಟಿಸಿದ್ದೇನೆ. ನನ್ನ ಕಾಲದಲ್ಲಿ ಬೆಂಗಳೂರು ನೇಯ್ಗೆ ದೊಡ್ಡ ಕೇಂದ್ರವಾಗಿ ಬೆಳೆಯಿತು. ಕೆಲವು ಹೊಸ ಹಳ್ಳಿಗಳು, ದೇವಾಲಯಗಳು, ಕೆರೆಗಳು ನಿರ್ಮಾಣ ಮಾಡಿ ಹೆಸರು ಗಳಿಸಿದನು. ಕರ್ನಾಟಕವನ್ನಾಳಿದ ಕನ್ನಡ ಮನೆತನಗಳಲ್ಲಿ ಕೆಂಪೇಗೌಡರ ಮನೆತನ ಹೆಸರುವಾಸಿಯಾಗಿದೆ. ಧನ್ಯವಾದಗಳು.